ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಈ ಕೇಸ್ ಏನಾಗುತ್ತೆ ಅನ್ನುವಂಥ ರಿಸಲ್ಟ್ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸುಮ್ಮನೆ ಹಂಗಾಯ್ತು ಹಿಂಗಾಯ್ತು ಅಲ್ಲ, ಆಗಿರೋದು ನಾನು ಹೇಳ್ತೀನಿ ಕೇಳಿ. ಅಕ್ಷಮ್ಯ ಕೃತ್ಯ, ಏನು ಹೇಳಿ, ಅಕ್ಷಮ್ಯವಾದಂತಹ ಕೃತ್ಯ. ಯಾರೇ ಅದು? ರಾಜೀವ್ ಗೌಡ. ಶಿಡ್ಲಘಟ್ಟದಲ್ಲಿ ಎಲೆಕ್ಷನ್ಗೆ ನಿಂತು 3ನೇ ಪ್ಲೇಸಿಗೆ ಹೋದ ಮನುಷ್ಯ, ಕಾಂಗ್ರೆಸ್ಸಿಂದ ಟಿಕೆಟ್ ತಗೊಂಡು 3ನೇ ಪ್ಲೇಸಿಗೆ ಹೋದ ಮನುಷ್ಯ ಇವತ್ತು ಒಬ್ಬರು KAS ಅಧಿಕಾರಿಗೆ ಈ ಥರ ಅವಾಚ್ಯವಾಗಿ ನಿಂದಿಸ್ತಾರೆ ಅಂದರೆ ಎಂತೆಂಥ ಪದಗಳನ್ನು ಬಳಸಿರೋದು, ಎಂತೆಂಥ ಪದಗಳದ್ದು ಬಳಸಿರೋದು. ಸೂಮಗ ಅನ್ನುವಂಥದ್ದು, ಚಪ್ಪಲಿಯಲ್ಲಿ ಹೊಡಿಸ್ತೀನಿ ಅನ್ನೋದು, ಬೆಂಕಿ ಹತ್ತೀನಿ ಅನ್ನೋದು, ಇದೆಲ್ಲ ಕ್ಷಮೆಗೆ ಅರ್ಹವಾದ ಮಾತುಗಳ. ಇದನ್ನು DK ಶಿವಕುಮಾರ್ ಅವರು ಚಿಲ್ಲರೆ ವಿಷಯ ಅಂತ ಹೇಳಿದ್ರಲ್ಲ. ಕಾನೂನು ತನ್ನ ಕ್ರಮ ಕೈಗೊಳ್ಳುತ್ತದೆ. ನೀವೇನು ಮಾಡ್ತೀರಿ? KPCC ಅಧ್ಯಕ್ಷರಾಗಿ ನೀವೇನು ಮಾಡ್ತೀರಿ? ನೋಡಿ, ಈ ಕೇಸ್ ಏನಾಗುತ್ತೆ ಅನ್ನುವಂಥ ರಿಸಲ್ಟ್ ಹೇಳ್ತೀನಿ ಎಂದ. ಇದು ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ, ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಯಾವ್ಯಾವ ಸೆಕ್ಷನ್ ಹಾಕಿದ್ದಾರೆ, ಅಂತಿಮವಾಗಿ ಏನಾಗುತ್ತೆ ಈ ಕೇಸ್. ಈಗ ಎಲ್ಲಿದ್ದಾರೆ ರಾಜೀವ್ ಗೌಡ? ಇದೇ ಉತ್ತರ. ಎಲ್ಲಿದ್ದಾರೆ ಅನ್ನೋದಿದೆಯಲ್ಲ, ಅದೇ ನಿಮ್ಮ ಪ್ರಶ್ನೆಗೆ ಉತ್ತರ. ಗೊತ್ತಾಗ್ಬಿಡುತ್ತೆ ಏನು ಅಂತ ಹೇಳಿ ನಿಮಗೆ, ಇದರ ಹಣೆ ಬರ ಏನು ಅಂತೇಳಿ ಗೊತ್ತಾಗುತ್ತೆ ನಿಮಗೆ. ಹಂಗಿದೆ ಕೆಲವು ಸೂಕ್ಷ್ಮ ಮಾಹಿತಿಗಳು. ಎಸ್, ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ಏನು ಇವತ್ತಿನ ಸುದ್ದಿ ಏನು? ಈಗ ರಾಜೀವ್ ಗೌಡ ಅಮೃತ ಗೌಡ ಅವ್ರನ್ನ ನಿಂದಿಸಿದ ನಂತರ ಈಗ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ, ನಾಪತ್ತೆ, ಅಬ್ಸ್ಕಾಂಡಿಂಗ್. ಒಂದು ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಗೆ, ಪೊಲೀಸರಿಗೆ ಹಿಡಿಯಲಾಗದ ಹಾಗೆ ನಾಪತ್ತೆ ಆಗಿದ್ದಾರೆ. ಯಾರು ಈ ರಾಜೀವ್ ಗೌಡ? ಯಾರು ಆತ? ಮಾತನಾಡಿರುವಂಥ ಮಾತುಗಳು, ಛೀ, ಇವೆಲ್ಲ ಏನ್ರಿ ಇದು? ಒಬ್ಬ ಜನಪ್ರತಿನಿಧಿ ಆಗಬೇಕು ಅಂತೇಳಿ ಚುನಾವಣೆಗೆ ನಿಂತಹ ಒಬ್ಬ ಅಭ್ಯರ್ಥಿ, ಪರಾಜಿತ ಅಭ್ಯರ್ಥಿ ಮಾತನಾಡುವಂಥ ಮಾತುಗಳ. ಆ ಮನುಷ್ಯನ ಯೋಗ್ಯತೆಗೆ 3ನೇ ಪ್ಲೇಸು. ಗೆದ್ದವರು ಅಲ್ಲಿ BN ರವಿಕುಮಾರ್ ಅಂತ. 2ನೇ ಪ್ಲೇಸ್ ಯಾರಪ್ಪ ಅಂದರೆ ಪುಟ್ಟು ಅಂಜಿನಪ್ಪ ಅಂತೇಳಿ, ಸ್ವತಂತ್ರ ಅಭ್ಯರ್ಥಿ. 52,160 ಓಟ್ ತಗೊಂಡಿದ್ರು. ಗೆದ್ದವ್ರು ತಗೊಂಡಿದ್ದು 68,932 ಓಟು, ಅಂದರೆ 16,772 ಮತಗಳಿಂದ ರವಿಕುಮಾರ್ ಗೆದ್ದಿದ್ರು. ಈ ಮನುಷ್ಯ ರಾಜೀವ್ ಗೌಡ 3ನೇ ಪ್ಲೇಸಿಗೆ ಹೋಗಿದ್ದ. ಇಂತಹ ಮನುಷ್ಯ ಇವತ್ತು ಅಲ್ಲಿ ದೌಲತ್ತು, ಎಂಥ ದೌಲತ್ತು, ಅದಿನ್ನೆಂಥ ಮಾತುಗಳು. ಆ ಆಡಿಯೋ ಕೇಳಿಸ್ಕೊತಾ ಇದ್ರೆ ರಕ್ತ ಕುದಿಯುತ್ತೆ. ಸರಿ, ಈ ಪ್ರಕರಣ ಏನಾಗುತ್ತೆ ನೋಡಿ. ಈಗ ಹಾಕಿರೋ ಸೆಕ್ಷನ್ಗಳನ್ನ ನೀವು ಗಮನಿಸ್ಬಿಡಿ, ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಉತ್ತರ. ನೋಡಿ, ಹಾಕಿರೋ ಸೆಕ್ಷನ್ಗಳು ಯಾವ್ದು ಯಾವುದು ಅಂದರೆ ಸೆಕ್ಷನ್ 79, ಸೆಕ್ಷನ್ 132, ಸೆಕ್ಷನ್ 352, ಸೆಕ್ಷನ್ 199 ಮತ್ತು ಸೆಕ್ಷನ್ 54. ಜೊತೆಗೆ ಸೆಕ್ಷನ್ 351(3), ಸೆಕ್ಷನ್ 56, ಸೆಕ್ಷನ್ 224 ಇವುಗಳನ್ನು ಕೂಡ ಸೇರಿಸಿದ್ದಾರೆ. ಈ ಸೆಕ್ಷನ್ಗಳು ಯಾವ್ಯಾವ್ದು ಏನೇನು ಅಂತ ಕೂಡ ಹೇಳ್ಬಿಡ್ತೀನಿ ನೋಡಿ. ಸೆಕ್ಷನ್ 79 ಅಂದರೆ ಮಹಿಳೆಯ ಮಾನಭಂಗಕ್ಕೆ ಉದ್ದೇಶಿಸಿದಂಥ ಕೃತ್ಯ, ಆಕ್ಟ್ ಇಂಟೆಂಡೆಡ್ ಟು ಇನ್ಸಲ್ಟ್ ಮಾಡೆಸ್ಟಿ ಆಫ್ ವುಮನ್ ಅನ್ನುವಂಥದ್ದು. ಇನ್ನು ಸೆಕ್ಷನ್ 132 ಸಾರ್ವಜನಿಕ ಸೇವೆಯಲ್ಲಿರುವವರ ಕರ್ತವ್ಯಕ್ಕೆ ಅಡ್ಡಿಪಡಿಸೋದು ಹಾಗೂ ಬೆದರಿಕೆ ಹಾಕುವುದು, ಕ್ರಿಮಿನಲ್ ಫೋರ್ಸ್ ಟು ಡಿಟರ್ ಪಬ್ಲಿಕ್ ಸರ್ವೆಂಟ್ ಅನ್ನುವಂಥದ್ದು. ಇನ್ನು ಸೆಕ್ಷನ್ 352 ಉದ್ದೇಶ ಪೂರ್ವಕವಾಗಿ ನಿಂದನೆ ಮಾಡಿರುವಂಥದ್ದು, ಇಂಟೆನ್ಷನಲ್ ಇನ್ಸಲ್ಟ್. ಇನ್ನು ಸೆಕ್ಷನ್ 199 ಅಂಡ್ 54 ಅದೇನಂದ್ರೆ ಅಬೆಟರ್ ಪ್ರೆಸೆಂಟ್ ವೆನ್ ಅಫೆನ್ಸ್ ವಾಸ್ ಕಮಿಟೆಡ್, ಅಂದ್ರೆ ಆತನೇ ಫೋನಲ್ಲಿ ಮಾತನಾಡಿರೋದ್ರಿಂದ ಈ ಸೆಕ್ಷನ್ ಕೂಡ ಸೇರಿಸಿದ್ದಾರೆ. ಇನ್ನು 351(3) ಕಚೇರಿಗೆ ಬೆಂಕಿ ಹಚ್ಚುವ ಬೆದರಿಕೆ ಹಾಕಿರೋದು, 56 ಪ್ರಚೋದನೆ ಕೊಟ್ಟಿರುವಂಥದ್ದು, 224 ಮಾನಸಿಕ ಹಾನಿಯ ಬೆದರಿಕೆ, ಗಾಯಗೊಳಿಸುವ, ಘಾಸಿಗೊಳಿಸುವ ಮಾನಸಿಕ ಹಾನಿಯ ಬೆದರಿಕೆ ಹಾಕಿರುವಂಥದ್ದು. ಸೊ ಇವೆಲ್ಲ ಸೆಕ್ಷನ್ಗಳನ್ನ ಹಾಕಿದ್ದಾರೆ. ಇವತ್ತೇನಾಗಿದೆ, ಆತ ಎಸ್ಕೇಪ್ ಆಗಿದ್ದಾನೆ. ಅಂದ್ರೆ ಏನಿದ್ರ ಅರ್ಥ ನೋಡಿ. ಇವತ್ತು ಗೌರ್ಮೆಂಟ್ ಹಾಲಿಡೇ ಇದೆ, ಕೋರ್ಟ್ಗಳಿಲ್ಲ, ಕೋರ್ಟ್ ಸೆಷನ್ಸ್ ಇಲ್ಲ. ಇವತ್ತೊಂದಿನ ಎಸ್ಕೇಪ್ ಆಗಿಬಿಟ್ಟ ಅಂದರೆ ಆ ಮನುಷ್ಯನ ಐಡಿಯಾ ಏನು, ಪ್ಲಾನ್ ಏನು ಹೇಳ್ತೀನಿ ಕೇಳಿ. ಕ್ರಿಮಿನಲ್ ಪ್ಲಾನ್ಗಳು ಹೇಗಾಗಿರುತ್ತೆ ಅನ್ನೋದು ಹೇಳ್ತಾ ಇದ್ದೀನಿ. ಇವತ್ತೊಂದಿನ ಎಸ್ಕೇಪ್ ಆಗಿಬಿಟ್ರೆ ನಾಳೆ ಮತ್ತೆ ಆಂಟಿಸಿಪೇಟರಿ ಬೇಲಿಗೆ ಅಪ್ಲೈ ಮಾಡೋದು, ನಿರೀಕ್ಷಣಾ ಜಾಮೀನನ್ನು ನಿರೀಕ್ಷಿಸುವುದು, ಆಂಟಿಸಿಪೇಟರಿ ಬೇಲ್ ತಗೊಂಡು ಮತ್ತೆ ಬರೋದು, ಶುರು ಮತ್ತೆ ದರ್ಬಾರು. ಇದು ಇವ್ರ ಪ್ಲಾನು. ಮಾಡದೆ ಹಿಂಗೆ ಹೇಳ್ತೀನಿ ಕೇಳಿ. ಅವರು ಇವರು ಅಂತಲ್ಲ, ಈ ರಾಜಕಾರಣಿಗಳ ಹಣೆ ಬರವೇ ಇಷ್ಟು. ಇಂಥವ್ರನ್ನು ಸಮರ್ಥನೆ ಮಾಡ್ತಾರಲ್ರಿ, ಇಂಥದ್ದನ್ನ ಚಿಲ್ಲರೆ ವಿಷಯ ಅಂತಾರಲ್ರಿ. ಕಾನೂನು ತನ್ನ ಕ್ರಮ ಕೈಗೊಳ್ಳುತ್ತದೆ. ಪಾರ್ಟಿಯಿಂದ ನೀವೇನ್ ತಾಳ್ತೀರಿ ಆಕ್ಷನ್ನು? KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು ಪಕ್ಷದ ವತಿಯಿಂದ ಏನು ಆತನ ವಿರುದ್ಧ ಕ್ರಮ ಏನು? ಅವನೇನು ಸಸ್ಪೆಂಡ್ ಮಾಡ್ತೀರಾ, ಡಿಸ್ಮಿಸ್ ಮಾಡ್ತೀರಾ, ನೋಟಿಸ್ ಕೊಡ್ತೀರಾ? ಏನು ಶಿಸ್ತು ಕ್ರಮ ಏನು ಇಲ್ವಾ? ಈ ರೀತಿಯ ಪದಗಳನ್ನ ಬಳಸಿದವರಿಗೆ, ಒಬ್ಬರು ಮಹಿಳೆಗೆ, KS ಅಧಿಕಾರಿಗೆ ಸೂಮಗ, ಚಪ್ಪಲಿಯಲ್ಲಿ ಹೊಡಿತೀನಿ, ಬೆಂಕಿ ಹಚ್ತೀನಿ, ದಂಗೆ ಎಬ್ಬಿಸ್ತೀನಿ ಅನ್ನೋ ಮಾತೆಲ್ಲ ಆಡೋದಿದೆಯಲ್ಲ, ಇದನ್ನ ಸಮರ್ಥಿಸೋದಿದೆಯಲ್ಲ, ಎಂಥ ದುರಂತ ಇದು, ಎಂಥ ದುರಂತ ಇದು. ಹಿಂಗೆ ಮುಂದುವರ್ಕೊಂಡು ಹೋಗ್ಬಿಟ್ರೆ ಕಾನೂನಲ್ಲಿ ಇರುತ್ತೆ, ಕಾನೂನು ವ್ಯವಸ್ಥೆಗೆ ಏನು ಅರ್ಥ ಉಳಿಯುತ್ತೆ, ಸರ್ಕಾರಕ್ಕೆ ಏನು ಮರ್ಯಾದೆ ಉಳಿಯುತ್ತೆ? ನೀವು ಯೋಚನೆ ಮಾಡಿ. ತನ್ನ ಪಕ್ಷದ ಅಭ್ಯರ್ಥಿ ಅನ್ನುವ ಕಾರಣಕ್ಕಾಗಿ ಆತನ ವಿರುದ್ಧ ಕ್ರಮವನ್ನೇ ಕೈಗೊಳ್ಳೋದಿಲ್ಲ ಅನ್ನೋದಾದರೆ
ಏನು ಮೆಸೇಜ್ ಕೊಡ್ತಾ ಇದ್ದೀರಿ ನೀವು? ಇನ್ ಫ್ಯಾಕ್ಟ್ ಆತನ್ನ ಕೂಡಲೇ ಗೂಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಬೇಕು, ಪಕ್ಷದಿಂದ ಕೂಡಲೇ ಆತನ್ನ ಡಿಸ್ಮಿಸ್ ಮಾಡಬೇಕು. ಅದು ಮಾಡಿದ್ರಷ್ಟೇ ಕಿಂಚಿತ್ ಮರ್ಯಾದೆ ಉಳಿಯುತ್ತೆ. ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ವರೆಗೂ ವಿಷಯ ಹೋಗಿದೆ. ಯಾಕಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲೇ ಎರಡೆರಡು ಬಣ ಇರೋದ್ರಿಂದ ಈ ಬಣದವ್ರ ವಿರುದ್ಧ ಆ ಬಣದವ್ರ ದೂರು ಕೊಡೋದು, ಆ ಬಣದವ್ರ ವಿರುದ್ಧ ಈ ಬಣದವ್ರ ದೂರು ಕೊಡೋದು, ಹೀಗೆ ಮುಂದುವರ್ಕೊಂಡು ಹೋಗಿದೆ. ಯಾವ ಬಣದವರಾದರೂ ಆಗಲಿ ನಮಗೆ ಏನ್ರಿ ಆಗಬೇಕು? ಒಬ್ಬಾಕೆ ಮಹಿಳಾ ಅಧಿಕಾರಿಗೆ ಈ ರೀತಿ ನಿಂದಿಸ್ತಾರೆ ಅಂದರೆ ಪ್ರತಿಯೊಬ್ಬರು ಇದನ್ನು ಖಂಡಿಸಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವತ್ತು ಸದನದಲ್ಲಿ ನಿಂತ್ಕೊಂಡು ಅದು ಏನು ಗ್ಯಾರಂಟಿ ಯೋಜನೆ ಬಗ್ಗೆ, ಗೃಹಲಕ್ಷ್ಮಿ ಹಣ ಜಮೆ ಮಾಡಿಲ್ವಲ್ಲ, ಎಲ್ಲಿ ಹೋಯ್ತು ಆ ಹಣ ಅಂತ ಕೇಳಿದ್ದಕ್ಕೆ ನಾನೊಬ್ಳು ಮಹಿಳೆ ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರು. ಈಗ ಮಹಿಳಾ ಅಧಿಕಾರಿ, ಆಕೆಯು ಮಹಿಳೆ ಅಂತಾನೆ ತಾನೆ ಆತ ಇಷ್ಟೆಲ್ಲ ನಿಲ್ಲಿಸಿದ್ದು, ಅದು ಮಹಿಳೆ ಅಂತ ತಿಳಿದು ಅಷ್ಟೊಂದು ನಿಲ್ಲಿಸ್ತಾರೆ, ಆ ರೀತಿ ಮಾತನಾಡ್ತಾರೆ, ಅಂತ ಪದಗಳನ್ನ ಬಳಸ್ತಾರೆ ಅಂದರೆ ಆತನ ವಿರುದ್ಧ ಕ್ರಮ ಆಗಬೇಕಾ ಬೇಡವಾ? ಏನು ಕ್ರಮ ಆಗಬೇಕು ಅಂತ ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.